ಹಲೋ ಹ್ಯಾಕರ್ ಗ್ಯಾಂಗ್. ಇವತ್ತು ನಾನು ಹೇಳ್ಕೊಡ್ತಾ ಇದ್ದೀನಿ ಮೈನ್ಕ್ರಾಫ್ಟ್ನ ಕೀಬೋರ್ಡಲ್ಲಿ ಹೇಗೆ ಆಡೋದು ಅಂತ. ಬನ್ನಿ ಫಸ್ಟ್ ನೋಡೋಣ. ನೀವು ಈಗ ಏನು ಮಾಡಬೇಕು ಗೊತ್ತಾ, ಫಸ್ಟು ಸೆಟ್ಟಿಂಗ್ಗೆ ಹೋಗಬೇಕು. ಸೆಟ್ಟಿಂಗಲ್ಲಿ ಹೋಗಬೇಕು. ಫಸ್ಟ್ ನೀವು ಆಗ್ತಾ ಇದೆ ಕೀಬೋರ್ಡ್ ಆ್ಯಂಡ್ ಮೌಸ್ ಕೊಡಬೇಕು. ನೀವು ಕೀಬೋರ್ಡ್ ಗೇಮ್ಸ್ ಎಲ್ಲ ಆನ್ ಮಾಡ್ಕೋಬೇಕು ಅಷ್ಟೇ, ಇನ್ನೇನು ಮಾಡೋದು ಬೇಡ. ಜಸ್ಟ್ ನೋಡಿ, ಈಗ ನೀವು ಡಬ್ಲ್ಯೂ ಒತ್ತಿದ್ರೆ ಮುಂದೆ ಹೋಗುತ್ತೆ, ಎಸ್ ಒತ್ತಿದ್ರೆ ಹಿಂದೆ. ನಿಮಗೆ ಹೀಗಲ್ಲ, ಸರಿ. ಡಬ್ಲ್ಯೂ ಒತ್ತಿದ್ರೆ ಮುಂದೆ ಹೋಗುತ್ತೆ, ಎಸ್ ಒತ್ತಿದ್ರೆ ಹಿಂಗಡೆ ಹೋಗುತ್ತೆ, ಎ ಒತ್ತಿದ್ರೆ ಲೆಫ್ಟ್ ಸೈಡ್, ಡಿ ಒತ್ತಿದ್ರೆ ರೈಟ್ ಸೈಡ್. ನೋಡಿ ಹೀಗೆ ಆಡೋಣ. ನಾವೀಗ ಫಸ್ಟ್ ಸರ್ವೈವಲ್ ಮೋಡಲ್ಲಿ ಹೋಗೋಣ. ಬೇಡ ಬಿಡಿ, ಹಂಗೆ ನೋಡೋಣ. ಇವತ್ತು ನಾನು ನಿಮಗೆ ಕೀಬೋರ್ಡ್ ಅಷ್ಟೇ ಅಲ್ಲ, ಹೌಸ್ ಕೂಡ ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಬಟ್ ಇನ್ನು ಹೌಸ್ ಮಾಡೋದಾದ್ರೂ ಹೇಗೆ, ನಾನು ನಿಮಗೆ ಕಲಿಸ್ಕೊಟ್ಟಿರೋದು ಈಗ ಕೀಬೋರ್ಡಲ್ಲಿ ಬರೀ ಮುಂದೆ ಹೋಗೋದು ಹಿಂದೆ ಹೋಗೋದು. ಈಗ ನೀವು ಬ್ಲಾಕ್ನ ಬ್ರೇಕ್ ಮಾಡಬೇಕು ಅಂದರೆ ನೀವು ಒತ್ತಬೇಕು ಕ್ಯೂ ಒತ್ತಿದ್ರೆ ಬ್ಲಾಕ್ ನೋಡಿ ಬ್ರೇಕ್ ಆಗುತ್ತೆ. ಹೌದಾ? ಈಗ ಇನ್ವೆಂಟ್ರಿ ಓಪನ್ ಮಾಡಬೇಕು ಅಂದರೆ ಸಿ ಒತ್ತಬೇಕು, ಆಗ ಓಪನ್ ಆಗುತ್ತೆ. ಓಕೆ, ಈಗ ನಾವು ವುಡ್ ಪ್ಲ್ಯಾಂಕ್ಸ್ನ ತಗೊಳ್ಳೋಣ. ಈಗ ಒಂದು ಒತ್ತಿದ್ರೆ ನಿಮಗೆ ಫಸ್ಟ್ ಬ್ಲಾಕ್ 9 ಬಾಕ್ಸಸ್ ಇರುತ್ತೆ. ಆದರೆ ನೀವು 1 ಒತ್ತಿದ್ರೆ ಫಸ್ಟ್ ಬ್ಲಾಕ್, 2 ಒತ್ತಿದ್ರೆ ಸೆಕೆಂಡ್ ಇನ್ವೆಂಟ್ರಿ, ಇದರಲ್ಲಿ 3, 4, 5, 6, 7, 8, 9 ತನಕ ಇರುತ್ತೆ. ನಾವೀಗ ಫಸ್ಟ್ ತಗೊಂಡಿದ್ದೀವಿ. ನೀವು ಬ್ಲಾಕ್ನ ಪ್ಲೇಸ್ ಮಾಡಬೇಕು ಅಂದರೆ ಈ ಒತ್ತಬೇಕು. ನೋಡಿ ಕಳಿಸ್ತಾರೆ ನಿಮಗೆ, ಆಯ್ತಾ? ನೋಡಿ, ಓಕೆ, ಈಗ ಇದೇ ಆಯಿತು. ಈಗ ನೆಕ್ಸ್ಟ್ ನೀವು ಈ ಥರ ಚೇಂಜ್ ಮಾಡ್ಕೋಬೇಕು ಅಂದರೆ ಫೇಸಸ್ನ ನೋಡಿ, ನಾನೀಗ ಹಿಂಗೆ ಚೇಂಜ್ ಮಾಡ್ಕೊತೀನ. ಆ ಥರ F5ನ ಒತ್ತಬೇಕು, F5. ಓಕೆ, ಮತ್ತೆ ನೀವು ಮೇಲ್ಗಡೆ ನೋಡಬೇಕು ಕೆಳಗಡೆ ನೋಡಬೇಕು ಅಂತ ಅಂದರೆ ಆರೋ ಮಾರ್ಕ್ ಮೇಲ್ಗಡೆ ಇರೋ ಆರೋ ಮಾರ್ಕ್ನ ಹೆಂಗೆ ಒತ್ತಬೇಕು, ಕೆಳಗಡೆ ಆರೋ ಮಾರ್ಕ್ ಲೆಫ್ಟ್ ರೈಟ್. ಓಕೆ, ಈಗ ಅಕಸ್ಮಾತ್ ನೀವು ಬ್ಲಾಕ್ನ ಡ್ರಾಪ್ ಮಾಡಬೇಕು ಅಂದರೆ Z ನೋಡಬೇಕು. ಓಕೆ, ಮತ್ತೆ ನೀವು ಇದನ್ನ ಬರೀ ಕ್ರಿಯೇಟಿವಲ್ಲೇ ಮಾಡ್ಬೋದು. ಅದೇನಂದರೆ ನೀವು ಬ್ಲಾಕ್ನ ಯಾವ ಮೂಡಲ್ಲಿ ಬೇಕಾದ್ರೂ ಡ್ರಾಪ್ ಮಾಡ್ಬೋದು. ಆದರೆ ನೀವು ಎಕ್ಸ್ ಒತ್ತಿದ್ರೆ ಎಕ್ಸ್ ಮುಂದ್ಗಡೆ ಯಾವ ಬ್ಲಾಕ್ ಇದೆಯೋ ಅದು ನಿಮ್ಮ ಹತ್ರ ಸಿಗುತ್ತೆ. ನೋಡಿ, ಈಗ ನನಗೆ ಸ್ನೋ ಬ್ಲಾಕ್ ಸಿಕ್ತು. ಈಗ ಎಕ್ಸ್ ಒತ್ತಿದೆ ಡಡ್ ಸಿಕ್ತು, ಈ ಟೈಪ್. ಓಕೆ, ನೋಡಿ ಡಬ್ಲ್ಯೂ ಒತ್ತಿದ್ರೆ ಬ್ಲಾಕ್ ಇದಾಯಿತು. ಓಕೆ, ಈಗ ನೀವು ಕ್ರಿಯೇಟಿವಲ್ಲಿ ಹಾರಬೇಕು ಅಂದರೆ ಸ್ಪೇಸ್ ಬಾರ್ನ 2 ಸತಿ ಒತ್ತಬೇಕು. ನೋಡಿ, ಈಗ ಹೀಗೆ ಇನ್ನೂ ಮೇಲೆ ಹೋಗ್ಬೇಕಂದ್ರೆ ಸ್ಪೇಸ್ ಬಾರ್ನ ಒತ್ತಿ ಇಟ್ಕೋಬೇಕು. ನೀವು ಕೆಳ ಹೋಗ್ಬೇಕು ಅಂದರೆ ಶಿಫ್ಟ್ನ ಇಟ್ಕೋಬೋದು. ಓಕೆ, ಮತ್ತೆ ಹಂಗೆ ಕೆಳಗೆ ಇಳಿಬೇಕು ಅಂದರೆ ಸ್ಪೇಸ್ ಬಾರ್ನ ಡಬಲ್ ಟ್ಯಾಪ್ ಮಾಡಬೇಕು. ನೀವು ಕೆಳಗಡೆ ಓಕೆ, ಈ ಟೈಪಿಗೆ ಕುತ್ಕೋಬೇಕು ಅಂದರೆ ಶಿಫ್ಟ್ನ ಒತ್ತಬೇಕು, ಶಿಫ್ಟ್. ಓಕೆ, ಮತ್ತೆ ನೀವು ಓಡಬೇಕು ಅಂದರೆ ಡಬ್ಲ್ಯೂನ ಡಬಲ್ ಟೈಪ್ ಬೇಕಾದ್ರೂ ನೀವು ಟ್ಯಾಪ್ ಮಾಡ್ಬೋದು. ಒಂದು ನಿಮಿಷ ನೋಡಿ, ಡಬ್ಲ್ಯೂನ ಡಬಲ್ ಟೈಮ್ ಬೇಕಾದ್ರೂ ನೀವು ಒತ್ತಿ ಓಡ್ಬೋದು. ಅಥವಾ ಕಂಟ್ರೋಲ್ಸ್ನ ಹಿಡ್ಕೊಂಡು ನೀವು ಓಡ್ಬೋದು. ನೋಡಿ, ಬೇಕಾದರೆ ಡಬ್ಲ್ಯೂನ ಡಬಲ್ ಟ್ಯಾಪ್ ಮಾಡಿದ್ರೆ ಹೋಗ್ಬೋದು. ಮತ್ತು ಡಬ್ಲ್ಯೂನ ಒಂದು ಸತಿ ಒತ್ತಿ ಕಂಟ್ರೋಲ್ಸ್ನ ಒತ್ತಿದ್ರೆ ನೀವು ಇನ್ನೂ ಸ್ಪೀಡಾಗಿ ಹೋಗ್ಬೋದು. ನೋಡಿ ನೋಡಿ, ನಾವು ಈ ಬ್ಲಾಕ್ ಒಳಗೆ ಹೋಗ್ತೀವಿ. ಇದು ಹೊಸ ಅಪ್ಗ್ರೇಡ್ಗಳು ಬಂದಿದೆ. ನೋಡಿ, ನಾನೀಗ ಡಬ್ಲ್ಯೂನ ಒತ್ತುತ್ತೀನಿ, ಆಗ ನಾವು
ಮೀನ್ಸ್ ಎಕ್ಸ್ನ, ಆಗ ಈ ಬ್ಲಾಕ್ನ ನಾವು ತಗೊಬೋದು. ನೋಡಿ ಸ್ನೋ ಬ್ಲಾಕ್ ಯಾವ ಬ್ಲಾಕ್ ಅದಂತ ಗೊತ್ತಾಗ್ತಿಲ್ಲ, ಅದೆಲ್ಲ ಹೋಯ್ತು ಬ್ಲಾಕ್. ಇದೆ ನೋಡಿ, ಸ್ನೋ ಬಕೆಟ್ ಇವತ್ತು ಆಗುತ್ತೆ. ಓಕೆ, ಈಗ ಕೀಬೋರ್ಡ್ನ ಬಿಟ್ಟಾಕಿ. ನಾವು ಈಗ ಒಂದು ಹೊಸದು ಆರ್ಮರ್ನ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಅದು ಹೇಗಂದ್ರೆ, ಫಸ್ಟು ನೀವು ತಗೊಬೇಕು, ನಿಮಗೆ ಬೇಕು ನಿಮಗೆ ಬೇಕಾಗಿದೆ ಸೈಲೆನ್ಸ್ ಆರ್ಮರ್ ಟ್ರಿಮ್ ಸ್ಮಿಥಿಂಗ್ ಟೇಬಲ್, ಅದನ್ನ ತಗೊಬೇಕು. ಮತ್ತೆ ನೀವು ನಿಮಗೆ ಇಷ್ಟ ಬಂದಿದ್ದ ಆರ್ಮರ್ನ ಸೆಲೆಕ್ಟ್ ಮಾಡ್ಕೋಬೇಕು. ನಾನು ನೆದರೈಡ್ ಆರ್ಮರ್ನ ತಗೊತಾ ಇದ್ದೀನಿ. ನಿಮಗೆ ಡಿಫ್ರೆನ್ಸ್ನ ತೋರಿಸ್ತೀನಿ ತಿಳಿಯಿರಿ. ನಿಮಗೆ ಡಿಫ್ರೆನ್ಸ್ನ ತೋರಿಸ್ತೀನಿ. ಮತ್ತೆ ಹೋಗಬೇಕು, ನೀವು ಡೈಮಂಡ್ ತಗೋಬೇಕು. ಮತ್ತೆ ಸ್ಮಿಥಿಂಗ್ ಟೇಬಲ್, ನಿಮಗೆ ಸ್ಮಿಥಿಂಗ್ ಟೇಬಲ್ ಡೇ ಮಾಡೋಣ. ಮತ್ತೆ ಆರ್ಮರ್ ಸ್ಟ್ಯಾಂಡ್, ಈಗ ನೋಡಿ ಸ್ಮಿಥಿಂಗ್ ಟೇಬಲ್ನ ನೀವು ಇಲ್ಲಿ ಪ್ಲೇಸ್ ಮಾಡಬೇಕು. ಮತ್ತೆ ಪ್ಲೇಸ್ ಮಾಡಾದ್ಮೇಲೆ ಅದ್ರಲ್ಲಿ ನೀವು ಸೈಲೆನ್ಸ್ ಆರ್ಮರ್ ಟ್ರಿಮ್ನ ಹಾಕಬೇಕು. ಮತ್ತೆ ಹೆಲ್ಮೆಟ್ ಫಸ್ಟ್, ಮತ್ತೆ ಡೈಮಂಡ್ ನೋಡಿ, ಡೀಲ್ ಲೈಕ್ ದಿಸ್. ಈಗ ನಮ್ಮ ಹತ್ರ ಇದಿದೆ. ಒಂದು ನಿಮಿಷ ತಡೀರಿ. ಈಗ ನಮಗೆ ನೆದರೈಟ್ ಬೇಕು. ಈಗ ನಾವು ಡೈಮಂಡ್ ಆರ್ಮರ್ ಅಪ್ಗ್ರೇಡ್, ಓಕೆ, ಲೈಕ್ ದಿಸ್. ಈಗ ನಾವಿಲ್ಲಿ ಆರ್ಮರ್ ಸ್ಟ್ಯಾಂಡ್ನ ಪ್ಲೇಸ್ ಮಾಡಿದ್ದೀವಲ್ಲ, ಇನ್ನೊಂದು ಆರ್ಮರ್ ಸ್ಟ್ಯಾಂಡ್ನ ಕೂಡ ಪ್ಲೇಸ್ ಮಾಡೋಣ. ಈಗ ನೆದರೈಡ್ ಹೆಲ್ಮೆಟ್ನ ಕ್ಯೂಬ್, ನೆದರೈಡ್ನ ನಾನು ನೋಡಿ, ನೆದರೈಡ್ ಈ ಟೈಪ್ ಕಾಣುತ್ತೆ ನೋಡಿ, ನೆದರೈಡು ಈ ಟೈಪ್ ಕಾಣುತ್ತೆ. ಈಗ ನಾವು ಆರ್ಮರ್ ಸ್ಟ್ಯಾಂಡ್ನ ತಗೊಂಡು ಇಲ್ಲಿ ಹಾಕೋದು. ಆರ್ಮರ್ ಸ್ಟ್ಯಾಂಡ್ನ ಇಲ್ಲಿ ಹಾಕಬೇಕು. ಈಗ ಡೈಮಂಡ್ ಹೆಲ್ಮೆಟ್ನ ತಗೊಂಡು ಹಾಕಿ, ಜಸ್ಟ್ ಪ್ಲೇಟ್. ಈಗ ನಿಮಗೆ ಇಲ್ಲಿ ಲೆಫ್ಟ್ ಸೈಡ್ ಕಾಣ್ತಿದೆಯಲ್ಲ, ಇದು ನೆದರೈಡ್ ಆರ್ಮರ್, ಮತ್ತೆ ಇದು ಡೈಮಂಡ್ ಆರ್ಮರ್. ನೋಡಿ, ನೀವು ಹೀಗೆ ಕ್ರಿಯೇಟ್ ಮಾಡೋದು. ನೀವು ಯಾವ್ದು ಬೇಕಾದ್ರೂ ತಗೋಬೋದು ಈ ಟೈಪ್ ಮಾಡೋಕ್ಕೆ. ಓಕೆ, ಸೊ ಇವತ್ತಿನ ವಿಡಿಯೋಗೆ ಇಷ್ಟೇ. ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ರೆಡ್ ಕಲರ್ ಬಟನ್ ಅಂತ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಗಾಯ್ಸ್.
25 ಮೆಂಬರ್ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ಗುಡ್ ಬೈ ಗೈಸ್.